ಕರ್ನಾಟಕದ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಜನರನ್ನು ನೀವು ಒಂದು ಮಾತನ್ನು ಹೇಳಿದಿರಿ, ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರಿ ನೀವು, ಈ ಸರ್ಕಾರ ಬಂದ ನಂತರ ಶಕ್ತಿ ಯೋಜನೆ ಲಾಂಚ್ ಆಗಿ ವಿದಿನ್ 6 ಮಂತ್ ಒಳಗಡೆ ನೀವು ಹೇಳ್ತೀರಿ ಇದು 5 ವರ್ಷದ ಯೋಜನೆ ಅಲ್ಲ, ಇದು 10 ವರ್ಷದ ಯೋಜನೆ, ನಾವೇ ಮತ್ತೆ ಇದನ್ನು ಮುಂದುವರಿಸ್ತಿದ್ರು. ಈ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ನಿಮಗೆ ಆ ವಿಶ್ವಾಸವನ್ನು ಮೂಡಿಸಿದೆ, ನಿಮ್ಗೆ ಇನ್ನೊಮ್ಮೆ ಅಧಿಕಾರವನ್ನು ಕೊಡುತ್ತೆ ಅಂತ ಹೇಳಿ? ಈಗ ಗ್ಯಾರಂಟಿಗಳು ಜನಕ್ಕೆ ತಲುಪಿದೆ. ಒಂದು ಬೆಲೆ ಏರಿಕೆ ನಮ್ಮ ದೇಶದಲ್ಲಿ ಹಿಂದೆ ಸಬ್ಸಿಡಿಗಳು ಕೊಡೋರು, ಡೀಸೆಲ್ಗೆ, ಪೆಟ್ರೋಲ್ಗೆ, ಗ್ಯಾಸ್ಗೆ, ರೈತರ ಗೊಬ್ಬರ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟು ಕೈಗೆಟುಕೋ ದರದಲ್ಲಿ ಇದನ್ನೆಲ್ಲ ಕೂಡ ಕೊಡ್ತಾಯಿದ್ರು. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಇವನ್ ರೈತರ ಗೊಬ್ಬರ ಅಂತ ಹೇಳಿದ್ನಲ್ಲ. ಆಮೇಲೆ BJP ಸರ್ಕಾರ ಬಂದಮೇಲೆ ಸಬ್ಸಿಡಿಗಳೆಲ್ಲ ತೆಗೆದರು. ಜನಕ್ಕೇನಾಯಿತು, ಆದಾಯ ಅಷ್ಟೇ ಇತ್ತು, ಖರ್ಚು ಜಾಸ್ತಿ ಬಂತು. ಆ ಸಂದರ್ಭದಲ್ಲಿ ಜನರ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಈ ಉಚಿತ ಬಸ್ಸು, ಇದು ವಿದ್ಯುತ್ತು, ಮತ್ತು ಗೃಹಲಕ್ಷ್ಮಿ, ಮತ್ತು ಇನ್ನೂ 5 kg ಅಕ್ಕಿ ಹೆಚ್ಚಾಗಿ ಕೊಡ್ತಾ ಇರ್ತಕ್ಕಂಥದ್ದು ಬ್ಯಾಲೆನ್ಸ್ ಮಾಡೋದಕ್ಕೆ ಕೊಟ್ಟಿದ್ದು ನಾವು. ಕೇಂದ್ರ ಸರ್ಕಾರ ಸಬ್ಸಿಡಿಗಳು ಕೊಟ್ಟು ದರ ಕಡಿಮೆ ಮಾಡಿದರೆ ನಾವು ಕೊಡೋ ಅವಶ್ಯಕತೆಯೇ ಇರಲಿಲ್ಲ. ಜನ ಜೀವನ ಮಾಡಬೇಕಲ್ಲ, ಅನುಕೂಲ ಎಷ್ಟು ಜನ ಇದ್ದಾರೆ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. BPL ಕಾರ್ಡ್ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ, ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ ಅಷ್ಟೇ. ಇದು ಜನ ಸ್ವೀಕಾರ ಮಾಡಿದ್ದಾರೆ. ಆದರೆ ವಿಪಕ್ಷಗಳು ಟೀಕೆ ಮಾಡಬೇಕಲ್ಲ, ಟೀಕೆ ಮಾಡ್ತಾರೆ. ನಮ್ಮ ಟೀಕೆ ಮಾಡ್ತಾ ಇದ್ದವರು, ನಮ್ಮ ಟೀಕೆ ಮಾಡ್ತಾ ಇದ್ದಂಥ ಪಕ್ಷ ಅವರೇ ಅವರ ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆಯ್ತಲ್ಲ, ಅವರೇ ಘೋಷಣೆ ಮಾಡಿಬಿಟ್ಟು ಇದು ಮತ್ತೆ ನಿಮಗೆ ಅಧಿಕಾರ ತಂದು ಕೊಡುತ್ತಾ? ಖಂಡಿತ ಬರುತ್ತೆ. ಈಗ ನೋಡಿ, 5 ಬೈ ಎಲೆಕ್ಷನ್ಸ್ ಆಯಿತು ರಾಜ್ಯದಲ್ಲಿ. ಅಸೆಂಬ್ಲಿ ಎಲೆಕ್ಷನ್ಗೆ 5 ಕೂಡ ಗೆದ್ವಿ ನಾವು. ಆಮೇಲೆ ವಿಧಾನ ಪರಿಷತ್ತಲ್ಲಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಮೊದಲು ಖಾತೆನೇ ತೆಗೆಯೋಕ್ಕಾಗ್ತಿರಲ್ಲ. ಈಗ ನಮ್ಮದು ಕೂಡ ಸರಿಸಮನವಾಗಿ ನಾವು ಕೂಡ ಗೆಲ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ GBAದಲ್ಲಿ ಎಲೆಕ್ಷನ್ ನಡೆಯುತ್ತೆ? GBA ಎಲೆಕ್ಷನ್ಸು ಎಲೆಕ್ಷನ್ ಸ್ವಲ್ಪ ಮುಂದಕ್ಕೆ ಹಾಕಬೇಕು ಅಂತೇಳಿ ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ನನ್ನ ಕೇಂದ್ರ ಇದು ಕೋರ್ಟ್ ಅನುಮತಿ ಕೊಟ್ಟರೆ ಸೆಪ್ಟೆಂಬರ್ಗೆ ಹೋಗ್ಬೋದು, ಇಲ್ಲಾಂದರೆ ಜೂನಲ್ಲಿ ಆಗಲೇಬೇಕಾಗುತ್ತೆ. ಕೋರ್ಟ್ ಡೈರೆಕ್ಷನ್ಸ್ ಕೊಡದೇ ಇದ್ದರೆ ಜೂನಲ್ಲಿ ಮಾಡಬೇಕಾಗತ್ತೆ. ನನ್ನ ಅಭಿಪ್ರಾಯದಲ್ಲಿ ಕಾಲಕ್ಕೆ ಚುನಾವಣೆಗಳಾಗಬೇಕು. ಅದು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, GBA ಇರ್ಬೋದು, ಪಾಲಿಕೆಗಳಿರ್ಬೋದು, ಕಾಲಕ್ಕೆ ಅಲ್ಲಿ ಚುನಾವಣೆಗಳಾಗಬೇಕು. ಯಾವುದೇ ಕಾರಣಕ್ಕೂ ಮುಂದೂಡಬಾರ್ದು. ಈ ಮುಂದೂಡುವ ಪರಿಪಾಠ ನಮ್ಮ BJPಯವರೇ ಪ್ರಾರಂಭ ಮಾಡಿದ್ರು, ಅದನ್ನು ನಾವು ಕೂಡ ಮಾಡ್ತಾಯಿದ್ವಿ. GBA ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಗೆಲ್ಲುವ ಕಂಫರ್ಟಬಲ್ ಪೊಸಿಷನಲ್ಲಿ ಇದೆ ಅಂತ ಹೇಳುವಂಥ ವಿಶ್ವಾಸ ನಿಮಗೆ? ಜನ ಯೋಚನೆ ಮಾಡಬೇಕು. ಬೆಂಗಳೂರಿಗೆ ಕಾಂಗ್ರೆಸ್ನ ಕೊಡುಗೆ ಏನು? ಬೆಂಗಳೂರಿಗೆ 1947ರಿಂದ ನಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಏನೇನು ಕುಡಿಯೋ ನೀರು, ಈಗ 4 ಹಂತ ಆಗಿ ಅದರಲ್ಲಿ ಸ್ಟೇಜಸ್ ಬೇರೆ ಬಂದ್ಬಿಡ್ತು. ಆಮೇಲೆ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMC, TMCಗೆ ನಾವು ಕೊಟ್ಟಿರ್ತಕ್ಕಂಥ ಕುಡಿಯೋ ನೀರಿರ್ಬೋದು, ಸ್ಯಾನಿಟರಿ ಡೆವಲಪ್ಮೆಂಟ್ಸು, 100 ಹಳ್ಳಿಗಳನ್ನ ಸೇರಿಸೋದ್ರು. ಅಲ್ಲಿ ಆದ್ಯತೆ ಮೇರೆಗೆ ನಾವು ಅಲ್ಲಿ ಎಲ್ಲ ಕುಡಿಯೋ ನೀರು, ಸ್ಯಾನಿಟರಿಯಿಂದ ಹಿಡಿದು ರಸ್ತೆಗಳು ಎಲ್ಲ ಮಾಡಿದ್ವಿ. ಆಮೇಲೆ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಇರ್ಬೋದು, ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, STPಗಳಿರ್ಬೋದು, ಮೆಟ್ರೋ ರೈಲ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು. ಆಮೇಲೆ ನಮ್ಮ ಬ್ಯಾಂಗ್ಳೂರು ಸಿಲಿಕಾನ್ ಸಿಟಿ ಅಂತ ಬರೋದಕ್ಕೆ ಕಾರಣ ಆಗ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದರು, ಅವರೇ ತಂದಿದ್ದು. ಇವತ್ತು ಲಕ್ಷಗಟ್ಟಲೆ ಜನಕ್ಕೆ ಉದ್ಯೋಗ ಸಿಗಬೇಕಾದ್ರೆ ಅದೇ ಕಾರಣ. ಬೆಂಗಳೂರಿಗೆ ನಾವು ಏನು ಇವತ್ತು ಆಗಿದೆ ಕೆಲಸಗಳು, ಅದರಲ್ಲಿ 75-80 ಭಾಗ ನಾವು ಕಾಂಗ್ರೆಸ್ನ ಸರ್ಕಾರಗಳಿದ್ದಂಥ ಮಾಡಿದಂಥ ಸಂದರ್ಭದಲ್ಲಿ ಜನ ಯೋಚನೆ ಮಾಡಿ ಓಟ್ ಹಾಕಿದ್ರೆ ಎಲ್ಲ ಪಾಲಿಕೆಗಳು ನಮಗೆ ಮೆಜಾರಿಟಿ ಬರಬೇಕು. ಯೋಚನೆ ಮಾಡಬೇಕಷ್ಟೇ ಜನ. ಕಾಂಗ್ರೆಸ್ ಬಂದರೆ ಏನು ಅಭಿವೃದ್ಧಿ ಆಗುತ್ತೆ. ಆಮೇಲೆ BJPಯವರು ಹಿಂದೆ ಆಡಳಿತದಲ್ಲಿದ್ದರು. BBMPಲಿ 14,000 ಕೋಟಿ 14 ಬಿಲ್ಡಿಂಗ್ಗಳನ್ನ ಅಡ ಇಟ್ಬಿಟ್ಟು ಹೋಗ್ಬಿಟ್ರು. ಹಿಂದಿನ ಸರ್ಕಾರದಲ್ಲಿ 6,000 ಕೋಟಿ ಸಾಲ ಇಟ್ಟೋಗಿದ್ರು. ಈಗಲೂ ಅಷ್ಟೇ BJP ಸರ್ಕಾರ 80,000 ಕೋಟಿ ಬಿಲ್ ಬಾಕಿ ಇಟ್ಟೋದ್ರು ಇಡೀ ರಾಜ್ಯದಲ್ಲಿ. ಬೆಂಗಳೂರಿಗೂ ಅಷ್ಟೇ, BDNಲ್ಲೂ ಕೂಡ ಸಾಲ ಇಟ್ಟೋದ್ರು ಬಿಲ್ಗಳು. ಇಲ್ಲಿ BBMPನಲ್ಲಿ ಬಿಲ್ಗಳು ಬಾಕಿ ಇಟ್ಟೋದ್ರು. ಎಲ್ಲೆಲ್ಲಿ ಹಣ ಖರ್ಚಾಗುತ್ತೆ ಅಲ್ಲೆಲ್ಲ ಕೂಡ ಸಾಲವನ್ನು ಇಟ್ಟೋಗಿದ್ದೇ BJP ಪಕ್ಷ. ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಈ ಕಾರಣ ಕೂಡ BJP ಸರ್ಕಾರ ಅಂತ ಹೇಳಿದರೆ ತಪ್ಪಾಗಲಾರದು. ಬೊಮ್ಮಾಯಿಯವರು ಬಡ್ಜೆಟ್ ಬಿಟ್ಟು 2,71,00,000 ಅಷ್ಟು
ಎಸ್ಟಿಮೇಟ್ಸ್ನ ಅಪ್ರೂವ್ ಮಾಡಿದ್ರು, ಬಡ್ಜೆಟ್ ಇಲ್ಲದೇ ಇಡೀ ರಾಜ್ಯದಲ್ಲಿ. ಈ ಆರ್ಥಿಕ ದುಸ್ಥಿತಿಗೆ ಅವರು ಕೂಡ ಕಾರಣ.